ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬೆಳ್ಳುಳ್ಳಿಯ ಅದ್ಭುತ ಗುಣಗಳೇನು, ಅದರಿಂದ ನಮ್ಮ ದೇಹಕ್ಕೆ ಸಿಗುವ ಆರೋಗ್ಯ ಏನು, ಅದರಲ್ಲಿ ಯಾವ ರೀತಿಯ ಪ್ರಾಪರ್ಟೀಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋವನ್ನು ಫುಲ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಕೆಲವೊಂದು ಆರೋಗ್ಯ ಮಾಹಿತಿ ನಿಮಗೆ ಮಿಸ್ ಆಗ್ಬೋದು. ಸೊ ಬೆಳ್ಳುಳ್ಳಿ ಅನ್ನೋದು ಸಲ್ಫರನ್ನು ಹೊಂದಿದೆ, ಮೆಗ್ನೀಷಿಯಮ್, ಪೊಟ್ಯಾಷಿಯಮನ್ನು ಹೊಂದಿದೆ, ಐರನ್ ಕಂಟೆಂಟ್ಸ್, ಕಾಪರ್ ಕಂಟೆಂಟ್ಸ್ ಹೊಂದಿರುವಂತಹ ಏಕೈಕ ವಸ್ತು ಅಂತಲೇ ಹೇಳ್ಬೋದು. ಇದು ಬಂದು ತುಂಬ ಅದ್ಭುತವಾದಂತಹ ವಿಟಮಿನ್ ಎ, ವಿಟಮಿನ್ ಬಿ ಕಾಂಪ್ಲೆಕ್ಸನ್ನು ಹೊಂದಿದೆ. ನಮ್ಮ ಹೊಟ್ಟೆಯಲ್ಲಿರುವಂತಹ ಗ್ಯಾಸ್ಟ್ರಿಕ್ಕನ್ನು ತೆಗೆಯುವಂಥ ಶಕ್ತಿಯನ್ನು ಇದು ಹೊಂದಿದೆ. ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ ಅದ್ಭುತವಾದ ಪಾತ್ರವನ್ನು ಹೊಂದಿರುವಂಥದ್ದು ಈ ಬೆಳ್ಳುಳ್ಳಿ. ಇದು ಜೇನುತುಪ್ಪದಲ್ಲಿ ನೆನೆಸಿ ದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು 2-3 ಬೆಳ್ಳುಳ್ಳಿ ಎಸಳು ಜೊತೆಗೆ 1 ಸ್ಪೂನ್ ಜೇನುತುಪ್ಪವನ್ನು ಸೇರಿ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಆಗುವಂಥ ಗ್ಯಾಸ್ಟ್ರಿಕ್ ಟ್ರಬಲ್ಲು, ಆ್ಯಸಿಡಿಟಿ, ಅಜೀರ್ಣ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬಸ, ಈ ರೀತಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಎಲ್ಲ ತೊಂದರೆಗಳನ್ನು ತೆಗೆಯುವಂಥ ಶಕ್ತಿಯನ್ನು ಹೊಂದಿದೆ. ಇದು ಅಜೀರ್ಣಕ್ಕೆ ಮಾತ್ರ ಅಲ್ಲ, ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ ಯಾವ್ಯಾವ ರೋಗಕ್ಕೆ ಇದು ತುಂಬ ಅದ್ಭುತ ಪಾತ್ರವನ್ನು ವಹಿಸಿದೆ ಅಂತ. ದಿನನಿತ್ಯ ಇದರ ಸೇವನೆಯಿಂದ ಹೊಟ್ಟೆಯಲ್ಲಿರುವಂತಹ ಜಂತುಹುಳು, ಇಂಟೆಸ್ಟೈನಲ್ ವಾರ್ಮ್ ಅಂತ ಹೇಳ್ತಾರೆ, ಸ್ಟೊಮಕ್ ವಾರ್ಮ್ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ಇದು ಬೇರು ಸಮೇತ, ಅಂದರೆ ಅದು ಇಲ್ಲದ ಹಾಗೆ ನಾಶ ಮಾಡುವ ಶಕ್ತಿ ಇದಕ್ಕಿದೆ. ಲೇಡೀಸ್ಗೆ ಬಂದು ಮೇಯ್ನಾಗಿ ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ಸ್ಟೊಮಕ್ ಪೈನನ್ನು, ಕಿಬ್ಬೊಟ್ಟೆಯ ನೋವನ್ನು ತೆಗೆಯುವಂಥ ಶಕ್ತಿ ಬೆಳ್ಳುಳ್ಳಿಗಿದೆ. ನೀವು ದಿನನಿತ್ಯ ಬಂದು ಜೇನುತುಪ್ಪದಲ್ಲಿ ನೆನೆಸಿ ಬಿಟ್ಬಿಡಿ. ಈಗ ಬಂದು ಕಾಫಿ, ಟೀ ಯಾವ ರೀತಿ ನೀವು ರೆಗ್ಯುಲರಾಗಿ ತೊಗೊಳ್ತಿರೋ ಕೆಲವರು, ಅದೇ ರೀತಿ ಇದನ್ನು ರಾತ್ರಿ ಊಟ ಆದಮೇಲೆ ಮನ್ಗಕ್ಕೆ ಮುಂಚೆ 1 ಸ್ಪೂನ್ ತಿಂತಾ ಬರೋದ್ರಿಂದ ನಿಮ್ಮ ಕಿಡ್ನಿಗೆ ಆಗುವಂಥ ಇನ್ಫೆಕ್ಷನ್ಸು ಕಡಿಮೆ ಆಗುತ್ತೆ. ಯೂರಿನ್ ಬಂದು ಕ್ಲೀನಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಇದು ಕಿಡ್ನಿಗೆ ಸಂಬಂಧಪಟ್ಟಂತಹ ಇನ್ಫೆಕ್ಷನ್ಸು, ನೋವು, ಈ ಕಿಡ್ನಿ ಸ್ಟೋನ್ಸು, ಅಂದರೆ ಕಿಡ್ನಿ ಒಳಗಡೆ ಇರುವಂಥ ನರ್ವ್ಸು ಎಲ್ಲವನ್ನು ಶುದ್ಧ ಮಾಡುತ್ತೆ. ಬ್ಯಾಕ್ಟೀರಿಯಾಸು, ವೈರಸ್ ಏನಾದರೂ ನಿಮ್ಮ ಕಿಡ್ನಿಗೆ ಅಟ್ಯಾಕ್ ಆಗಿ ನಿಮಗೆ ಮುಂದೆ ಪ್ರಾಬ್ಲಮ್ ಬರೋದನ್ನು ಕೂಡ ಈ ಬೆಳ್ಳುಳ್ಳಿ ತಡೆಯುತ್ತೆ. ಅಂದರೆ ಜೇನುತುಪ್ಪದಲ್ಲಿ ನೆನೆಸೋದು ಯಾಕಪ್ಪ ಅಂದರೆ, ಆ್ಯಂಟಿಬಯೋಟಿಕ್ಸ್ ಬಂದು ಜೇನುತುಪ್ಪ ತುಂಬ ಹೊಂದಿದೆ. ಅದೇ ರೀತಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸನ್ನು ಹೊಂದಿದೆ ಈ ಬೆಳ್ಳುಳ್ಳಿ. ಸೊ ಈ ಎರಡರ ಮಿಶ್ರಣ ಬಂದು, ಇದನ್ನು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ, ರಕ್ತದಲ್ಲಿ ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ. ಮುಂದೆ ಬರೋ ಚಾನ್ಸಸ್ ಇದ್ರೂ ಅದನ್ನು ಕಂಪ್ಲೀಟಾಗಿ ಇದು ಸ್ಟಾಪ್ ಮಾಡೋ ಶಕ್ತಿ ಇದರಲ್ಲಿದೆ. ರಕ್ತವನ್ನು ಶುದ್ಧಿ ಮಾಡಿ ಬಿ ಪಿಯನ್ನು ಕಂಟ್ರೋಲ್ ಆಗಿಡುತ್ತೆ. ಹೆವಿ ಬಿ ಪಿ ಇರೋರಿಗೆ ಕಂಟ್ರೋಲ್ ಮಾಡುತ್ತೆ, ಲೋ ಬಿ ಪಿ ಇರೋರಿಗೆ ಈಕ್ವಲ್ ಮಾಡುತ್ತೆ ಈ ಬೆಳ್ಳುಳ್ಳಿ. ನಿಮಗೆ ನಿಯಮಿತವಾದ ಸೇವನೆ ಮಾತ್ರ ಇದಕ್ಕೆ ಸಾಧ್ಯ. ಮತ್ತು ಬಂದು ಕೀಲುಗಳ ನೋವು, ಕೀಲುಗಳ ನೋವು, ವಯಸ್ಸಾದವರಿಗೆ ಮೊಣಕೈ ಮೊಣಕಾಲುಗಳ ನೋವು ಕೂಡ ಇದರ ನಿರಂತರ ಸೇವನೆಯಿಂದ ಕಡಿಮೆ ಆಗುತ್ತೆ. ನಿಮಗೆ ಮಾತ್ರೆನೇ ಬೇಕಾಗೋದಿಲ್ಲ, ಎಂಥ ಸಂಧಿವಾತ ಇದ್ದರೂ ಕಡಿಮೆ ಆಗುತ್ತೆ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ. ಇದು ಬಂದು ಸರಿಯಾಗಿ ತಿನ್ನೋದ್ರಿಂದ ನಿಮ್ಮ ರಕ್ತದಲ್ಲಿ ಶುದ್ಧತೆಯ ಪ್ರಮಾಣ ಹೆಚ್ಚಾಗುತ್ತೆ. ಮುಖ ಸುಕ್ಕುಗಟ್ಟೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನಿಮ್ಮ ಹೃದಯಕ್ಕೆ ಸರಬರಾಜು ಆಗುವಂಥ ಬ್ಲಡ್ಡು ಶುದ್ಧವಾದ ರೀತಿಯಲ್ಲಿ ಇರೋಕ್ಕೆ, ಪ್ಯೂರಾಗಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಬೆಳಗ್ಗೆ ಹೊತ್ತು ಬಂದು ಕೆಲವ್ರಿಗೆ ಸೈನಸ್ ಪ್ರಾಬ್ಲಮ್ ಬರುತ್ತೆ, ಅಂದರೆ ಮೂಗು ಕಟ್ಟೋದು, ಮೂಗು, ತಲೆಭಾರ, ತಲೆನೋವು, ಅರ್ಧ ತಲೆನೋವು, ಎಲ್ಲ ತೊಂದರೆ ಕೂಡ ಇದರ ಒಂದು ಸೇವನೆ, ಬೆಳ್ಳುಳ್ಳಿಯ ಸೇವನೆಯಿಂದನೇ ಕಡಿಮೆ ಮಾಡ್ಕೊಳ್ಬೋದು. ಡಯಾಬಿಟಿಸ್ ಇರೋರಿಗೆ ಕೂಡ ಇನ್ಸುಲಿನ್ ಲೆವೆಲ್ ಈಕ್ವಲ್ ಆಗಿರೋದಕ್ಕೆ ಈ ಒಂದು ಬೆಳ್ಳುಳ್ಳಿ ಸಹಾಯ ಮಾಡುತ್ತೆ. ಸೊ ಇದರ ನಿರಂತರ ಸೇವನೆ ಬೇಕಷ್ಟೇ. ಬಿ ಪಿ, ಶುಗರು, ನಿಮಗೆ ಕಿಡ್ನಿ ಪ್ರಾಬ್ಲಮ್, ಕಿಡ್ನಿ ಸ್ಟೋನ್ಸ್, ಮತ್ತು ಸ್ಟೊಮಕ್ ಪೈನ್ಸ್, ಡೈಜೆಸ್ಟಿವ್ ಸಿಸ್ಟಮ್, ಮತ್ತು ಬಂದು ಬ್ಲಡ್ ಪ್ಯೂರ್ ಆಗೋದು ಎಲ್ಲ ಇದು ಕರೆಕ್ಟಾಗಿ ಇಟ್ಕೊಳ್ಳುತ್ತೆ. ಇನ್ನೂ ಒಂದು ಏನು ಅಂತ ಒಂದು ನಮಗೆ ಲಾಭ ಅಂದರೆ ವೆಯ್ಟ್ ಲಾಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ
ಫ್ಯಾಟ್ ಇದೆಯೋ ಅದನ್ನು ಬಂದು ಇದು ಬರ್ನ್ ಮಾಡುತ್ತೆ. ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇದು ನಿಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಸುಮ್ಮನೆ ಜ್ವರ ಬರೋದು, ಕೆಮ್ಮು ನೆಗಡಿ ಕಫ ಬರೋದು, ಈ ರೀತಿ ಆಗುವಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಇದರಿಂದ ಪ್ರಿವೆಂಟ್ ಆಗುತ್ತೆ. ಇದು ಬಂದು ನೀವು ಒಂದು ಗಾಜಿನ ಬಾಟ್ಲಿಯಲ್ಲಿ ಒಂದು ಸ್ವಲ್ಪ ಜೇನುತುಪ್ಪನ ತಗೊಂಡು ಅದರೊಳಗಡೆ ಬೆಳ್ಳುಳ್ಳಿ ಎಸಳನ್ನು ಬಿಡಿಸಿ ಒಂದು ಸ್ವಲ್ಪ ಜಜ್ಜಿ ನೀವು ಅದರೊಳಗಡೆ ಹಾಕಿ ನೆನೆಸಿಟ್ಬಿಡಿ. ಮಿನಿಮಮ್ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡು ಡೈಲಿ ರಾತ್ರಿ ಹೊತ್ತು ಮನ್ಗೋದಕ್ಕೆ ಮುಂಚೆ ನೀವು ಕುಡಿತಾ ಬಂದರೆ ನೀವು ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಲಿಮ್ ಆಗೋಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಇದರಲ್ಲಿರುವಂಥ ಪ್ರಾಪರ್ಟೀಸ್ ಬಗ್ಗೆ ಹೀಗೆ ಅರ್ಥ ಆಯ್ತಾ ನಿಮಗೆ? ನಿಜವಾಗ್ಲೂ ಬೆಳ್ಳುಳ್ಳಿ ಬಂದು ಅದ್ಭುತವಾದಂತಹ ಔಷಧಿ ಅಂತಲೇ ಹೇಳ್ಬೋದು. ಬಟ್ ನಾವು ಅಡುಗೆಯಲ್ಲಿ ಕೂಡ ಹೆಚ್ಚಾಗಿ ಸೇರಿಸ್ಕೋಬೇಕು. ವಾರಕ್ಕೊಂದ್ಸಲಿ ಆದರೂ ಖಾರವಾಗಿ ರಸಮ್ ಮಾಡ್ಕೊಂಡು ಕುಡಿಬೇಕು. ಊಟದಲ್ಲಿ, ಸಾರಲ್ಲಿ ನಿಮಗೆ ಏನೇನು ಸೂಪ್ ಬೇಕೋ ಆ ರೀತಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಬನ್ನಿ. ಬಟ್ ಜೇನುತುಪ್ಪದಲ್ಲಿ ಹಾಕಿ ನೆನೆಸಿ ತಿನ್ನೋದನ್ನು ಮಾತ್ರ ಮರಿಬೇಡಿ. ಇದು ಆ್ಯಸಿಡ್ ಏನು ನಮ್ಮ ಹೊಟ್ಟೆಯಲ್ಲಿರುವಂಥ ಆ್ಯಸಿಡ್ಸನ್ನು ಕೂಡ ಇದು ಕಂಟ್ರೋಲಾಗಿ ಇಟ್ಕೊಳ್ಳುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಇಟ್ಟು ಬೇಡದೇ ಇರೋದನ್ನು ನಾಶ ಮಾಡುತ್ತೆ. ನಮ್ಮ ಹೊಟ್ಟೆಯನ್ನು ಶುದ್ಧವಾಗಿ ಇಡೋಕ್ಕೆ, ನಮ್ಮ ದೇಹವನ್ನು ಆರೋಗ್ಯವಾಗಿ ಸದೃಢವಾಗಿರೋಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ವಾ ಬೆಳ್ಳುಳ್ಳಿ ಬಗ್ಗೆ? ಸೊ ಇದು ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ತುಂಬ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.